ಬಂದ್ಬಿಟ್ಟು ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜಪಾನಲ್ಲಿ ಈಗ ವಿಂಟರ್ ಟೈಮ್ ಅಂದ್ರೆ ವಿಂಟರ್ ಅಡ್ವೆಂಚರ್. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ಸ್ನೋ ಶೂಯಿಂಗ್ ಮಾಡಕ್ ಬಂದಿದ್ದೀನಿ. ಸೊ ಸಕ್ಕದಾಗಿದೆ, ತುಂಬಾನೇ ಕಷ್ಟ ಇದೆ, ಒಂಥರ ಏನೋ ಮಜಾನೂ ಇದೆ ಕಲಿಯೋದ್ರಲ್ಲಿ. ಇವತ್ತು ನಾನು ಬಂದಿರೋ ಜಾಗ ಸೂಪರ್ ಆಗಿರೋ ಅಮೇಝಿಂಗ್ ಬ್ಯೂಟಿಫುಲ್ ಲೊಕೇಶನ್. ಅದು ಯಾವುದು, ಆಮೇಲೆ ಇವತ್ತು ನಾನು ಒಬ್ಬನೇ ಬಂದಿಲ್ಲ, ನನ್ನ ಜೊತೆ ಎಷ್ಟೊಂದು ಜನ ಕನ್ನಡಿಗರು ಕೂಡ ಬಂದಿದ್ದಾರೆ. ಸೊ ಅವ್ರು ಯಾರು, ಏನ್ ಮಾಡ್ತೀವಿ, ಯಾವ ತರ ಇದೆ ಇವತ್ತಿನ ದಿವಸ ಅಂತ ಚೆಕ್ಔಟ್ ಮಾಡಿ ಬನ್ನಿ, ಸ್ನೋ ಶೂಯಿಂಗ್ ಹೋಗೋಣ. ಸೊ ಇದನ್ನೇನಂತಾರಲ್ಲ, ಇದನ್ನ ಸ್ನೋ ಶೂಯಿಂಗ್ ಅಂತಾರೆ. ನಾನು ಹಾಕೊಂಡ್ರೆ ಎಕ್ವಿಪ್ಮೆಂಟ್ ಬಂದ್ಬಿಟ್ಟು ಸ್ನೋ ಶೂ ಅಂತ. ಸೊ ಅದನ್ನ ಹೆಂಗ್ ಯೂಸ್ ಮಾಡೋದು ಅಂತ ಹೇಳ್ತೀನಿ ಸ್ವಲ್ಪ ಹೊತ್ತಲ್ಲೇ. ಎಂಜಾಯ್ ಮಾಡಿ ವ್ಯೂಸ್ ನ. ಸೊ ಇಲ್ಲಿ ಬಂದ್ರು ನೋಡಿ, ನಮ್ಮ ಫ್ಲಾಗಿನ ಫಸ್ಟ್ ಎಂಟ್ರೆಂಟು. ಇವ್ರ ಹೆಸರು ಬಂದ್ಬಿಟ್ಟು ಪವನ್ ಅಂತ. ಸೊ ಪವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ವ್ಲಾಗ್. ಗುಡ್ ಮಾರ್ನಿಂಗ್ ಸರ್. ಎಲ್ಲಿ ಅವರು, ಏನು ನಿಮ್ಮ ಇಂಟ್ರೊಡಕ್ಷನ್ ಮಾಡ್ಕೊಂಬಿಡಿ ಬೇಗ. ನನ್ನ ಹೆಸರು ಪವನ್ ಅಂತ, ಚಿಕ್ಕಮಂಗ್ಳೂರಿಂದ ಬಂದಿದ್ದೀನಿ. ಓಕೆ, ಏನ್ ಮಾಡ್ತಿದ್ದೀರಾ ಸರ್ ಇವತ್ತು? ಇವತ್ತು ನಾನು ಮಲಗಿದ್ದೆ, ನೀವು ಕರ್ಕೊಂಡ್ ಬಂದಿದ್ದೀರಾ ಇಲ್ಲಿ ಮಾಡಕ್ಕೆ. ಸೂಪರ್ ಸೂಪರ್. ಇಷ್ಟ ಆಗ್ತಿದ್ಯಾ ಸರ್ ಇಲ್ಲಿವರೆಗೂ? ಓ ಸೂಪರ್. ನಡೀರಿ ಮುಂದೆ ಹೋಗೋಣ. ಈ ತರ ನೋಡಿ, ಸ್ನೋ ಮೇಲೆ ನಡೆಯೋಕೆ ಇಷ್ಟು ಈಸಿ ಆಗೋಗುತ್ತಲ್ಲ, ಸಕ್ಕತ್ತಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಈಸಿ ಆಗುತ್ತೆ, ಬನ್ನಿ ನಡಿ ಹೋಗೋಣ ಮುಂದೆ. ಓಕೆ, ಸೂಪರ್. ಇಲ್ಲಿಂದ ಇವತ್ತಿನ ನಮ್ಮ ಫಸ್ಟ್ ವ್ಯೂ ಕಾಣಿಸ್ತಾ ಇದೆ. ಸೊ ನೋಡೋಣ. ಇಲ್ಲೇನು ಕಾಣಿಸ್ತಾ ಇತ್ತಲ್ಲ, ಇದೇ ಬಂದ್ಬಿಟ್ಟು ಝೆಂಗೋರೋ ವಾಟರ್ ಫಾಲ್ಸ್ ಅಂತ. ಸೊ ಇದು ಏನು ಎಂತ ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇವತ್ತಿನ ಎಲ್ಲರೂ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡೋಣ. ಸರ್ ಸ್ವಲ್ಪ ಬ್ಯಾಕ್ ಸೈಡ್. ಸೊ ಇವ್ರನ್ನಂತೂ ನೋಡಿದ್ರಿ, ಮಿಸ್ಟರ್ ಪವನ್. ಇವರು ಮಿಸ್ಟರ್ ಮಧು, ಮಿಸ್ಟರ್ ಮಂಜು. ಸೊ ಮಧು, ಮಂಜು, ಇಂಟ್ರೊಡಕ್ಷನ್ ಪ್ಲೀಸ್. ಎಲ್ಲಿಂದ, ಯಾವ ಊರು, ಏನ್ ಮಾಡ್ತಿದ್ದೀರಾ ಇಲ್ಲಿ? ನಾವು ಮೈಸೂರು ಹತ್ರ ಕೃಷ್ಣ ಸಾಗರದವರು. ಓ ಓಕೆ. ಇವತ್ತೇನ್ ಮಾಡ್ತಿದ್ದೀರಾ ಸರ್? ಇವತ್ತು ಝಂಗೋರೋ ಫಾಲ್ಸ್ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ಹೌದಾ? ಗಣೇಶ್ ಅವ್ರ ಜೊತೆ. ಓಕೆ. ಮಂಜು? ನಾವು ಮೂಲತಃ ಕರ್ನಾಟಕ, ಬ್ಯಾಂಗ್ಳೂರು, ಹುಟ್ಟಿ ಬೆಳೆದಿರೋ ಬ್ಯಾಂಗ್ಳೂರಲ್ಲೇ. ಸೊ ಇವತ್ತು ಗಣೇಶ್ ಅವ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಝಂಗೋರೋ ಫಾಲ್ಸ್. ಸೊ ಎಂಜಾಯಿಂಗ್ ದ ವ್ಯೂ ಅಂಡ್ ಸೂಪರ್ ಸ್ನೋ ಟ್ರೆಕ್ಕಿಂಗ್. ಸೊ ಎಲ್ಲರಿಗೂ ಇಷ್ಟ ಆಯ್ತಾ ಸರ್ ಇಲ್ಲಿವರೆಗೂ? ನೋಡಿ ಇಲ್ಲಿ ನೋಡಿ, ಟೆರ್ರಿಸ್ಟ್ ಆಗ್ಬಿಟ್ಟವ್ರೆ. ಏ ಪವನ್ ದ ಟೆರ್ರಿಸ್ಟ್. ಒಳ್ಳೆ ಸ್ನೋ ಆಗ್ತಾ ಇದೆ, ಬಿಸಿಲು ಇದೆ, ಸ್ನೋನು ಆಗ್ತಾ ಇದೆ, ಚಳಿನೂ ಇದೆ, ಗಾಳಿನೂ ಹೊಡಿತಾ ಇದೆ. ಗ್ಲೌಸ್ ಬಿಚ್ಚಿದ್ರೆ ಸಾಕು, 2 ನಿಮಿಷ ಕೈ ಫ್ರೀಸ್ ಆಗುತ್ತೆ. ಸ್ನೋ ಶೂ ಮಾಡ್ಕೊಂಡ್ಬಿಟ್ಟು ವಾಟರ್ ಫಾಲ್ ಹತ್ರ ಹೋಗಿ, ಅದಾದ್ಮೇಲೆ ಅಲ್ಲಿಂದ ಇನ್ನೊಂದು ಚಿಕ್ಕ ಕೆರೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಇವತ್ತಿನ ಸ್ನೋ ಶೂ ಕಂಪ್ಲೀಟ್ ಮಾಡೋಣ ಅಂತ. ಅವಾಗಲೇ ಹೇಳ್ದಂಗೆ ಜೀವನದ ಫಸ್ಟ್ ಸ್ನೋ ಶೂ ಟ್ರೆಕ್ ನಮ್ಮೆಲ್ಲ 4 ಜನರಿಗೆ ಸಕ್ಕದಾಗಿ ಎಂಜಾಯ್ ಮಾಡ್ತಾ ಇದೀವಿ. ಆ ವಾಟರ್ ಫಾಲ್ ನೀವೇನ್ ನೋಡಿದ್ರಲ್ಲ, ಅದು ಬಂದ್ಬಿಟ್ಟು ಫ್ರೋಸನ್ ವಾಟರ್ ಫಾಲ್, ಫುಲ್ ಐಸಿಕಲ್ಸ್ ಆಗಿದೆ ಆಯ್ತಾ. ಸಕ್ಕದಾಗಿರುತ್ತೆ. ಹತ್ರ ಕ್ಲೋಸ್ ಅಪ್ ಶಾಟ್ ತೋರಿಸ್ತೀನಿ, ಬರ್ತಾ ಇರಿ ನೀವು, ಹೋಗೋಣ. ಇದನ್ನ ಮಾಡ್ಬೇಕಂತ ಈ ವರ್ಷ ಎಷ್ಟು ಕಾತ್ರದಿಂದ ವೇಟ್ ಮಾಡ್ತಾ ಇದ್ದಂದ್ರೆ, ಸೂಪರ್, ಹಿಂಗ್ ಬರ್ಬೇಕು. ಫುಲ್ ಎಲ್ಲಾ ಕಡೆ ಸ್ನೋ. ಅವಾಗಲೇ ಹೇಳ್ದಂಗೆ ಈ ವರ್ಷ ಸ್ನೋ ಬೇರೆ ಸಖತ್ ಕಡಿಮೆ ಇದೆ. ಬಟ್ ಇರೋ ಸ್ನೋ ಅಲ್ಲೇ ಎಂಜಾಯ್ ಮಾಡೋಣ. ನಡೀರಿ ಝಂಗೋರೋ ಫಾಲ್ಸ್ ಹತ್ರ ಹೋಗೋಣ. ನೋಡಿ ಪವನ್ ಅವ್ರು ಏನೋ ಆಡ್ಕೊಂಡು ಹೋಗ್ತಾವ್ರೆ, ಮಂಜು ನಡ್ಕೊಂಡು ಹೋಗ್ತಾವ್ರೆ. ಅದರಿಂದ ಹೆಂಗಿದೆ ಸರ್ ಅನುಭವ, ಹೆಂಗಿದೆ ನಡೀತಾ ಇರ್ಬೇಕಾದ್ರೆ ಸ್ನೋ ಶೂ ಅಲ್ಲಿ? ಅತ್ಯದ್ಭುತ ಅನುಭವ. ಹೌದಾ? ಈಗ ಕಾಲಕ್ಕೆ ಅಭ್ಯಾಸ ಮಾಡಿದೀವಿ. ಹೌದಾ? ಕಾಲಕ್ಕೆ ಕಲ್ತಾಯ್ತು. ಈಗ ಮುಂದೆ ಮುಂದೆ ನಡೀತಾ ಹೋಗೋಣ. ನಡೀರಿ. ಏನ್ ಸಕ್ಕದಾಗಿರೋ ಬ್ರಿಡ್ಜ್ ಬಂದಿದೆ ಅಂದ್ರೆ, ಪವನ್ ಅಂತೂ ಬಿಡ್ತಾನೆ ಇಲ್ಲ, ಕ್ಯಾಮರಾ ಹಂಗೆ ಹಿಡ್ಕೊಂಡು ಕಚ್ಕೊಂಡ್ಬಿಟ್ಟವ್ರೆ. ಸ್ನೋ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಮಾತ್ರ ಎಲ್ಲರೂ ಫೋಟೋ ಎತ್ತವ್ರ ಗುರು. ಇಲ್ಲತ್ತು ಕೆಳಗಡೆ ನೀರ್ ಹರಿತಾ ಇದೆ, ಸ್ನೋ ಮಧ್ಯದಲ್ಲಿ ನೀರ್ ಹರಿತಾ ಇದೆ. ಇಲ್ಲಿ ನೋಡಿ ಮೇಲ್ಗಡೆ ಬ್ರಿಡ್ಜ್ ಮೇಲ್ಗಡೆ ಸ್ನೋ ಬಿದ್ದಿರೋದು, ಎಲ್ಲಾ ಕಡೆ ಬೀಳಗಿದೆ ಗುರು. ಇದಂತೂ ಒಂಥರ ವಂಡರ್ಲ್ಯಾಂಡ್ ತರ ಐತೆ ಇದು. ಸೂಪರ್.
ಅಮೇಝಿಂಗ್ ಗುರು, ಇದಂತೂ ಸೂಪರ್. ಹೆಂಗಿದೆ ಅಂದ್ರೆ ವರ್ಣಿಸಕ್ಕೆ ಆಗ್ತಾ ಇಲ್ಲ. ಒಂಥರ ಆಲಿಸ್ ಇನ್ ವಂಡರ್ಲ್ಯಾಂಡ್ ಮೂವಿ ನೀವು ನೋಡಿದ್ರೆ ಅದರಲ್ಲಿ ಹೆಂಗೆ ಫುಲ್ ಬೆಳ್ಳಗಿರೋ ಫಾರೆಸ್ಟ್ ತರ ಕಾಣಿಸುತ್ತಲ್ಲ, ಆ ತರ ಇದೆ ವ್ಯೂಸು. ಎಲ್ಲ ಕಡೆ ಸಕ್ಕತ್ತಾಗಿದೆ ಮಾತ್ರ, ಸೂಪರ್ ಎಂಜಾಯ್ಮೆಂಟು, ಎಲ್ಲ ಕಡೆ ಚೆನ್ನಾಗಿದೆ. ನಡೀರಿ ಮುಂದೆ ಹೋಗೋಣ. ಹೆಂಗ್ ಸ್ಲಿಪ್ ಆಗುತ್ತೆ ನೋಡಿ, ಬೀಳುತ್ತೆ. ಇನ್ನಂತೂ ಸ್ಪೋರ್ಟ್ಸ್ ಶೂ ಹಾಕೊಂಡೆ ಈ ಕತ್ತೀವಿ. ಸೂಪರ್. ವಾಟರ್ ಫಾಲ್ ನೋಡ್ತಿದ್ರೆ ನನಗಂತೂ ಹೇಳ್ದಿರೋಷ್ಟು ಆನಂದ, ಅಷ್ಟು ಚೆನ್ನಾಗಿದೆ. ಹತ್ತಿರದಲ್ಲಿ ಹೋಗಿ ಐಸಿಕಲ್ಸ್ ನೋಡೋದ್ನಲ್ಲ, ಇನ್ನೂ ತುಂಬ ಹತ್ರ ಹೋದರೆ ಕಾಲು ಒಳಗಡೆ ಹೋಗ್ತಾ ಇತ್ತು. ಸೊ ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದೆ. ಬಟ್ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಗುರು ಇದಂತೂ. ಇದನ್ನು ಇನ್ನೂ ಇಷ್ಟು ಸ್ನೋ ಇರೋ ಟೈಮಲ್ಲಿ ಬಂದಿದ್ರೆ ಏನು ಸಕ್ಕತ್ತಾಗಿರೋದು. ನಾನಂತೂ ಸ್ನೋ ಶೂಯಿಂಗ್ನ ಫ್ಯಾನ್ ಆಗೋದೆ ಇವತ್ತಂತೂ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು. ನೀವೊಂದು ಬೇರೆ ಇಂಡಿಯಾಲಿದ್ರೂ ಕುಲು ಮನಾಲಿಯಲ್ಲಿ ಡೆಫಿನೆಟಾಗಿ ಈ ಥರ ಸ್ನೋ ಶೂಯಿಂಗ್ ಟ್ರೈ ಮಾಡಿ. ಸಕ್ಕತ್ತಾಗಿರೋ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಒಂದು ನೇಚರ್ ಜೊತೆ ಅಪ್ ಕ್ಲೋಸ್ ಆಗಿರುವಂಥ ಒಂದು ಅನುಭವ ಏನಿದೆಯಲ್ಲ, ಅದು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಗುರು. ಮೊಕ್ಕದಲ್ಲೆಲ್ಲ ಸ್ನೋ ಬೀಳ್ತೈತೆ, ಎಷ್ಟೊತ್ತು ನೋಡಿದ್ರೂ ಸಾಕರೆ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸು. ಬಟ್ ಟೈಮ್ ಪಾಸ್ ಆಗ್ತಾ ಇದೆಯಲ್ಲ, ಹಂಗಾಗಿ ನೆಕ್ಸ್ಟ್ ಲೊಕೇಶನ್ ಹೋಗಬೇಕು ಅಂತ ಬನ್ನಿ. ನೆಕ್ಸ್ಟ್ ಲೊಕೇಶನ್ ಬಂದುಬಿಟ್ಟು ಉಶಿದೊಮೆ ಪಾಂಡ್ ಅಂತ. ಇಲ್ಲಿಂದ ಹತ್ರ 1 ಕಿಲೋಮೀಟರ್ ಸ್ನೋ ಶೂ ಮಾಡ್ಕೊಂಡು ಹೋಗಬೇಕು. ಸೊ ಟೈಮ್ ಆಗ್ತಾ ಇದೆ, ನಡೀರಿ ಹೋಗೋಣ ಮುಂದಕ್ಕೆ. ಸರ್ ನಂಗೊಂದು ಡೌಟು, ಸ್ನೋ ಅಲ್ಲಿ ಯಾಕೆ ಗಾಗಲ್ಸ್ ಹಾಕೊಂಡಿದ್ದೀರಾ? ಸ್ನೋನಲ್ಲೇ ಗಾಗಲ್ಸ್ ಹಾಕೋದು. ವಾಟರ್ ನಾಗರಾಜ್ ಚೆನ್ನಾಗಿ ಕಾಣ್ತಿದ್ದೀರಿ, ಯಾರು ಹೇಳೋರು ನಿಮ್ಗೆ? ಇಲ್ಲಿ ನೋಡಿ ನಮ್ಮ ಟೆರರಿಸ್ಟ್ ಅವರು ಒಂದವ್ರೆ. ಸರ್ ನಾನು ಸುಸ್ತಾಗಿ ಲಾಸ್ಟಿಗೆ ಬರ್ತಿಲ್ಲ, ಇವ್ರನ್ನೆಲ್ಲ ಕಾಪಾಡ್ಕೊಂಡು ಬರ್ತಾ ಇದ್ದೀನಿ. ಹೌದಾ, ಅರ್ಥ ಆಯ್ತು ಸರ್. ಥ್ಯಾಂಕ್ ಯು. ನಡೀರಿ ಹೋಗೋಣ ಮುಂದೆ. ಲೆಟ್ಸ್ ಗೋ. ಹತ್ತ ತುಂಬಾ ಕಷ್ಟ ಕಾಣಿಸ್ತಾ ಇದೆಯಾ? ಏರಕ್ಕೆ ಆಗ್ತಿಲ್ಲ, ಸಖತ್ ಕಷ್ಟ ಪಡುತ್ತೆ. ಪಾಂಡ್ ಬಂತು. ನಾನು ಹಿಂದೇನು ಕಾಣ್ತಾ ಇದೆಯಲ್ಲ ಅದೇ ಪಾಂಡು. ಇದು ಪಾಂಡ್ ಅನ್ನೋದಕ್ಕಿಂತ ನಮ್ಮೂರಲ್ಲಿ ಹೊಂಡ ಅಂತಾರಲ್ಲ ಆ ಥರದ್ದು, ಎಮ್ಮೆಗಳು ಹೋಗ್ಬಿಟ್ಟು ಮಲ್ಕೊಂತಾವಲ್ಲ ಆ ಥರ ಜಾಗ ಐತೆ ಇದು. ಇಷ್ಟೇ ಜಾಗ, ಅದು ಸುತ್ತ ಇದು ಮಾಡಿದ್ದಾರೆ. ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಫುಲ್ ಫ್ರೀಸ್ ಆಗ್ಬಿಡೈತೆ ಸ್ನೋ ಇಂದ ಅಷ್ಟೇ. ಅದು ಬಿಟ್ರೆ ಅಂಥದ್ದೇನು ಎಕ್ಸೈಟಿಂಗ್ ಇಲ್ಲ. ಜಂಗಲ್ ಫಾಲ್ಸ್ ಮಾತ್ರ ಸೂಪರು. ಇದು ಹಿಂಗೇನೆ ಅಂತ ಹೇಳ್ಬೋದು. ಇವಾಗ ಇಲ್ಲಿವರೆಗೆ ಬಂದಿದ್ದೀವಿ ಅಂದರೆ ನಮ್ಮ ಸ್ಪೆಷಲ್ ಚಾಯ್ ಮಾಡೋಣ ಬನ್ನಿ. ಸೊ ಇದು ನಮ್ಮ ಹೊಸ ಗ್ಯಾಸ್ ಸ್ಟವ್. ನಮ್ಮ ನಿತಿನ್ ಹತ್ರ ಇತ್ತಲ್ಲ, ನಿತಿನ್ ಥರದ್ದೇ ಗ್ಯಾಸ್ ಸ್ಟವ್ ತೊಗೊಂಡು ಬಂದಿದ್ದೀವಿ. ಇವಾಗ ನಾವು ಏನು ಮಾಡೋಣಪ್ಪ ಅಂತ ಹೇಳಿದ್ರೆ ಫ್ರೆಶ್ ಸ್ನೋನ ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ಇಟ್ಟು ಚಳಿಲಿ ಹೆಂಗೆ ಕಾಯಿಸ್ಕೊಳ್ಳೋದಂದ್ರೆ ಹಿಂಗೆ ಕಾಯಿಸ್ಕೊಳ್ಳೋದು. ಮದುವರು ಕಾಯಿಸ್ಕೊತಾ ಇದ್ದಾರೆ, ನೀರು ಕರಗ್ತಾ ಇದೆ ಇವಾಗ. ಸೊ ಐಸ್ ಎಲ್ಲ ಕರಗಿ ಹಿಂಗಾಗ್ಬಿಡೈತೆ. ಸೊ ಈಗ ನಾವು ವೇಟ್ ಮಾಡ್ತಾ ಇದ್ದೀವಿ ಟೀಗೋಸ್ಕರ ಅಂತ. ಸೊ ಟೀಗೆ ಇನ್ನೇನು ಪ್ರಿಪ್ರೇಷನ್ ಮಾಡೋಣ. ಆಯಿತು, ನೀರು ಬಿಸಿಯಾಗಿದೆ. ಈಗ ನಾವೆಲ್ಲ ವೇಟಿಂಗು ಟೀ ಒಳಗೆ ಹಾಕ್ಕೊಳಿಕ್ಕೆ. ಸರ್ ನಿಮಗೆ ಬನ್ನಿ ಹಾಕಿ. ಸೊ ಎಲ್ಲರೂ ಟೀ ಮಾಡ್ಕೊಂಡ್ಬಿಟ್ಟು ಟೀಯನ್ನು ಆನಂದಿಸೋಣ. ಸೊ ನಮ್ಮ ಟೀ ಇನ್ನೇನು ಆಗ್ತಾ ಇದೆ. ಟೀ ಕುಡಿದು
ಇಲ್ಲಿಂದ ಹೊರಡೋದಷ್ಟೇ ಪ್ಲಾನು. ಸೊ ಹೋಪ್ಫುಲಿ ನಿಮಗೆ ಈ ಸ್ನೋ ಶೂಯಿಂಗ್ ಅಂದರೆ ಏನು, ಆಮೇಲೆ ಈ ಝೆಂಗೋರಾ ಫಾಲ್ಸು, ಇನ್ನು ಹಿಂದೆ ಇರುವಂಥ ಒಂದು ಚಿಕ್ಕ ಹೊಂಡ, ಇದು ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಏನೋ ಒಂದು ಚಿಕ್ಕ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆ ಶೇರ್ ಮಾಡಿ. ಆಮೇಲೆ ಯಾರೇ ಸಬ್ಸ್ಕ್ರೈಬ್ ಮಾಡಿದ್ರು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿದಿರೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾದಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.